ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ಗಾಣಿಗ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇವತ್ತು ಭಾನುವಾರದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂದರೆ ಮನೆ ಕ್ಲೀನಿಂಗ್ ಅಂದರೆ ನಾಳೆ ಸೋಮವಾರ ಅಲ್ವಾ, ಅದಕ್ಕೆ ಇವತ್ತೇ ನಮ್ಮ ಮನೇಲಿ ಏನಾದರೂ ಸೋಫಾ ಸೆಟ್ಗಳು ಜಾಸ್ತಿ, ಅದನ್ನು ಒರೆಸ್ಬೇಕು, ಅದರಡಿಲೆಲ್ಲ ಕಸ ಗುಡಿಸ್ಬೇಕು. ಈಗ ಅದನ್ನೇ ಮಾಡ್ತಾವನಿ. ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಮಗ ಇನ್ನೂ ಎದ್ದಳ, ಎಚ್ಚರಿಗೆ ಅವಳ, ಇನ್ನೂ ಎದ್ದೇ ಇಲ್ಲ, ಹಾಸ್ಕನೂ ಮಾಡಿಸಿಲ್ಲ. ನೋಡಿ ಹೆಂಗೆ ಮನ್ಗಳ, ಎದ್ದೆಲ್ಲ ಲಿಕ್ಕೋ ಎದಳು. ನೋಡಿ ಬೆಡ್ಶೀಟ್ನೆಲ್ಲ ತೆಗ್ದೀನಿ. ಇವಾಗ ಕಸ ಗುಡಿಸ್ಬೇಕು. ಮಕ್ಕಳಾಗೆದ್ದಳು ಇದ್ರ ಸಂದಿಲೆಲ್ಲ ಕಸ ಗುಡಿಸ್ಬೇಕು. ಫುಲ್ ಆಯ್ತಾ. ನಮ್ಮೂರಲ್ಲಿ ಹಬ್ಬ ನಡೀತಿತ್ತಲ್ವ, ಆವಾಗ ಇದನ್ನು ಗುಡಿಸಿ ಇರಲಿಲ್ಲ. 15 ದಿನ ಆಯಿತು ಗುಡಿಸಿ. ಇವಾಗ ಗುಡಿಸ್ತಾ ಇದ್ದೀನಿ. ನನ್ನ ಮಗ ಈಗ ಎದ್ದು ಕೂತಾಳ. ನಮ್ಮ ಮನೇಲಿ 2 ಸೆಟ್ಟು ಸೋಫಾ ಸೆಟ್ ಅವ. ತಲೆನೋವು ನಂಗೆ. ಏನಕ್ಕೆ ತಲೆನೋವು ಗೊತ್ತಾ ನಂಗೆ? ಇದು 2 ಥರ ಸೋಫಾ ಸೆಟ್ ಅವ. ಅವನ್ನೆಲ್ಲ ಓದ್ರಿ ಕೂಡಿಸಿ ಅಯ್ಯೋ ಸಾಕಾಗ್ಬಿಡುತ್ತೆ. ಅದಕ್ಕೆ ಹೇಳ್ದಾರಿ, ಇದು ನಾವು ಮಡಿಕೋಬೇಕು ಅಂತ ಮಾಡಿಸಿದ್ದು. ಅದು ಫ್ರೀಯಾಗಿ ಕೊಟ್ಟಿರೋದು. ಅದಕ್ಕೋಸ್ಕರ ಇವಾಗ ಎಲ್ಲ ಉದ್ರಬೇಕು. ಮಳ್ಳು ಅಂತ ತುಂಬದ ನೋಡಿಲಿ ಮಳ್ಳು ನೋಡಿ ಯಾವ ರೀತಿ ಇದೆ. ನೋಡಿಲಿ ಮಳ್ಳು, ಇದು ಮಳ್ಳೇನೆ. ಲಡ್ಡು ಬೆಡ್ಶೀಟ್ ನೋಡೋಕ್ಕೂ ಹೋಯ್ತಾ ಮಳ್ಳು. ಈಗ ಇವನ್ನೆಲ್ಲ ಗೂಡಿಸಿ ಇದನ್ನೆಲ್ಲ ಬೆಡ್ಶೀಟ್ ಹಾಕ್ಬಿಟ್ಟು ಆಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾನೆ. ನನ್ನ ಮಗ ರದ್ದು ಮಾಡ್ತಾಳ. ಆಯ್ ಮಾಡಲಿಕ್ಕೂ ಮಾತಾಡಲ್ಲ ಬಡಿ. ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ನಾನು ಫೋಟೋ ಹಾಕೊಂಡಿನಿ. ಇಷ್ಟೆಲ್ಲ ಇವಾಗ ಒತ್ತರಿ ಕಸ ಗುಡಿಸ್ತೀಯ. ಇನ್ನು ಅರ್ಧ ಅದ. ಎಷ್ಟು ಕಸ ಅದ ಮಂಚದಲ್ಲಿ, ಸೋಪಾಡಲ್ಲಿ. ಇನ್ನು ಅದೊಂದು ಇಳ್ಕೊಬಿಟ್ಟದ, ಅದೊಂದು ಒತ್ತರು. ಇವಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡಾಯಿತು, ಕಸನೂ ಗುಡಿಸಾಯ್ತು, ಬೆಡ್ಶೀಟ್ನೂ ಹಾಕಾಯ್ತು. ಎಷ್ಟು ಧೂಳಿತ್ತು ಅಂದ್ರೆ ಫುಲ್ ಧೂಳಿತ್ತು. ನೋಡಿ ತಿನ್ಬಿಟ್ಟು ಮನ್ಗಳ ಇಷ್ಟೊತ್ತಿಗೆ. ನೀವು ಎಷ್ಟು ಬೋದ್ರು ಅಷ್ಟೇ, ಎಷ್ಟು ಅಂದರೂ ಅಷ್ಟೇ, ತಿನ್ನೋದು ಬನ್ನಿ ಕಳೋದು. ಕೆಲಸ ಹೇಳಿದ್ರೆ ಮೈಗಾರದು ಅಷ್ಟೇ. ಇವತ್ತಿನ ಮನೆ ಕ್ಲೀನಿಂಗ್ ಇಷ್ಟೊತ್ತಿಗೆ 9 ಗಂಟೆ ಆಗಿಲ್ಲ. ಇಷ್ಟೊತ್ತಿಗೆ ಮನೆ ಕೆಲಸ ಮುಗಿಸ್ತಿ. ಕಸ ಗುಡಿಸೋದು ಇದನ್ನೆಲ್ಲ ಒರೆಸ್ತಿ. ಎಷ್ಟು ಧೂಳು ಕೂತಿತ್ತು ಗೊತ್ತಾ. ಇವೆಲ್ಲ ಮೇಲೆ ಒರೆಸ್ನಿಲ್ಲ, ಎರಡಿಸ್ನಿಲ್ಲ. ನಂಗೆ ಇಷ್ಟು ಒರೆಸ್ತಿ. ಇವಾಗ ತಿಂಡಿ ತಿನ್ಕೊಂಡು ಬಟ್ಟೆ ಒಗಿಬೇಕು. ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಏನು ಮಾಡ್ತಾವನಿ ಅಂದ್ರೆ ಬರೀ ಕೆಲಸನೇ ಜಾಸ್ತಿ ನನಗೆ. ಏನು ಕೆಲಸ ಮಾಡ್ತೀನಿ ಅಂದರೆ ಇವಾಗ ಮೆಣಸಿ ಹಣ್ಣು ಅದೆಲ್ಲ ಅದನ್ನ ಒಣಗಬೇಕು. ತರ್ಪಲ್ಲ ಹಾಸ್ಬಿಟ್ಟು ಬಂದೀನಿ. ಇವಾಗ ಮೆಣಸಿ ಹಣ್ಣು ಒಣಗಬೇಕು. ಆ ಚೀಲ ಸಾಲಲಿಲ್ಲ ಒಣಗಕ್ಕ. ಅಲ್ಲಿ ಸುರಿದ್ಬಿಟ್ಟು ಬಂದೀನಿ. ಇನ್ನೂ ಒಂದು ಚೀಲ ಬೇಕು. ಅದಕ್ಕೋಸ್ಕರ ಚೀಲನ ಹೊರದಾಕ್ತೀನಿ. ಇದನ್ನೇ ಒಂದು ತಾಪಲ್ ಮಾಡ್ಕೊತೀನಿ. ಒಂದು ದಿನ ಕಲ್ಸಕ್ಕ ಎಷ್ಟು ಸೋಂಬೇರಿ ಆಡ್ತಾವಳ ಅಂತ ನಾನು ದಿನ ಮಾಡವ. ನಂಗೆ ಹೆಂಗೆ ಆಗ್ಬೇಕು ಹೇಳಿ ಬೇಡ. ಹೇಳ್ತಾರೆ ಕಮೆಂಟ್ ಅಂತ ತಿಳಿಸಿ. ದಿನ ಇಷ್ಟೇ ಕೆಲಸ ಮಾಡೋದು. ಕೆಲಸ ಮಾಡೋದು ಇದೆಲ್ಲ ಪೂರ್ತಿ ಇದೆ ಕೆಲಸ. ನಂಗೆ ಇವತ್ತೊಂದು ದಿನ ತಾಕಳೋದೈತೆ, ಗೋಡಿಸಿಲ್ಲ ಇರ್ತದೆ. ಬೇರೆ ಕೆಲಸ ಕೆಲಸ ಇರ್ತದೆ. ನಾನು ಕೆಲಸ ಒಂದಿನೂ ರೆಸ್ಟ್ ಇರೋಲ್ಲ ನನಗೆ. ಅಲ್ಲಿ ಇದು ಆವಾಗಲೂ ಒಣಗ್ತಿದ್ನೋ. ಇದು ಸ್ವಲ್ಪ ಒಣಗದ. ಅದು ಇವಾಗ ಕಾಯಿ 3 ದಿನದಲ್ಲಿ ಕೂಡಿರೋದು. ಇವಾಗ ಮೆಣಸಿಕಾಯಿ ಒಣಗಾಯ್ತು. ಇವಾಗ ತಪ್ಪಾಯಿ ತಕ್ಕಬೇಕು. ನಮ್ಮ ಲಕ್ಷ್ಮೀ ಗೌರಿ ಮೇಯಕ್ಕೆ ಹೋಗಾರ ಇವತ್ತು. ಇವಾಗ ತಪ್ಪಾಯಿ ತಕ್ಕಬೇಕು. ಅಲ್ಲೊಂದು ತಪ್ಪ ಇಲ್ಲೊಂದು ತಪ್ಪ ತಕ್ಕೋದು.
ನೋಡಿ ಇಷ್ಟು ಪಾತ್ರೆಗಳು ಬೆಳಗಬೇಕು, ಬಟ್ಟೆಗಳವ, ಇಲ್ಲೊಂದು ಸ್ವಲ್ಪ ಬಟ್ಟೆ ಅವ, ಅಲ್ಲೊಂದು ಸ್ವಲ್ಪ ಬಟ್ಟೆ ಅವ. ಈಗ ಇಷ್ಟನ್ನೆಲ್ಲ ಕೆಲಸ ಮಾಡಿಬಿಟ್ಟು ಫಸ್ಟ್ ಪಾತ್ರೆ ಬೆಳಗ್ತೀನಿ, ಆಮೇಲೆ ಬಟ್ಟೆ ಒಗಿತೀನಿ, ಆಮೇಲೆ ಅಡ್ಡೆಷ್ಟು ಅದು ಮಾಡಿ ಬರ್ತಿದ್ದ ರೀ. ಮಾನ ಬರೋದಿಲ್ವ ಎಷ್ಟೊತ್ತು ಫೋನ್ ಅನ್ಕೊಂಡು ಇದೇ ಆಗೋಯ್ತಿರ್ದು, ಬರೀ ಫೋನ್ ನೋಡೋದು, ಇನ್ನೇನು ಕೆಲಸ ಇಲ್ಲ. ನಮ್ಮ ಟಮ್ಮಿ ಮನ್ಗಳ ತಿರ್ಗಾಡ ಕರೆಗೆ ಮನೆ ಕತ್ತಾಳ, ಟಮ್ಮಿ ಮಮ್ಮಿ ಐತಾಳ, ಅದಕ್ಕೋಸ್ಕರ ಅವಳನ್ನ ನಾನು ಯೋಚಿಸ್ಲಿಲ್ಲ. ಸರಿ, ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪಾತ್ರೆ ಬೆಳಗ್ಬಿಟ್ಟು ದೂರದಲ್ಲ ಅಷ್ಟೇ, ಒಳಗೆ ಮಾತ್ರ ಇಷ್ಟ. ಒಂದು ಕೆಲಸ ಆಗ್ಬಿಟ್ಟದೆ, ಏನಾಗ್ಬಿಟ್ಟದ ಗೊತ್ತಾ, ನಾನು ಆವಾಗಲೇ ಸ್ವಲ್ಪ ಉಪ್ಪು ಸಾಂಬಾರು ಇತ್ತಾ ರಾತ್ರಿದು, ಅದನ್ನು ಬಿಸಿ ಮಾಡಕ್ಕೆ ಮಾಡ್ಬಿಟ್ಟು ಹೊಂಟಾಗಿದ್ದಿ ಗ್ಯಾಸಿನ ಮೇಲೆ. ನಾನು ಮರ್ತುಬಿಟ್ಟಿನಿ, ಗೊತ್ತೇ ಇಲ್ಲ ನಂಗೆ. ಆಮೇಲೆ ನೋಡ್ತೀನಿ, ನೋಡಿ ಯಾವ ರೀತಿ ಸಿಕ್ಕಾಬಿಟ್ಟದ ನಂದು ಕುಕ್ಕರ್. ಅಯ್ಯೋ ಬೇಜಾರು ನೋಡಿದ್ದೀನಿ, ಎಲ್ಲ ಸೀದೋಗದ. ಅದಕ್ಕೆ ಇಲ್ಲಿಗೆ ತಂದು ಮಾಡ್ಬಿಟ್ಟು ಹೊಂಟೋಗಿದ್ದಿ. ಇವಾಗ ಮರ್ತುಬಿಟ್ನಲ್ಲ, ಇವಾಗ ಜ್ಞಾಪನ ಬಂತು. ರಾತ್ರಿ ಹೀರೆಕಾಯಿ ಬೇಳೆಕಾಳು ಎಲ್ಲನೂ ಹಾಕಿ ಉಪ್ಪು ಸಾಂಬಾರು ಮಾಡಿದ್ವಿ, ಸೀದೋಯ್ತು. ಇವಾಗ ಇದು ನಾವು ನೇಕ್ಬೇಕು ನೀರ್ಗೆ. ಮರ್ತೋಯ್ತಾ ನಂಗೆ. ಅಯ್ಯೋ ಶಿವ, ಜ್ಞಾಪಕ ಇರುತ್ತೆ. ನಾನು ಇದೇನು ವಾಸನೆ ಹೊಡೆಯೋದು, ಆವಾಗಲೇ ಚೀಲ ಕೊಯ್ಯೋಕೆ ಚಾಕಕ್ಕ ಬಂದಲ್ಲ, ಆವಾಗ ನೋಡಿದ್ರೆ ವಾಸನೆ ಹೊಡಿತಾರ. ನನ್ನ ಮಗ ನೀರು ಹಿಡಿದ್ಬಿಟ್ಟು ಈಗ ನನ್ನ ಮಗ ಮಾವಿನಕಾಯಿ ಬೇಕು ಅಂದ. ಮಾವಿನಕಾಯಿ ಇಲ್ಲ ಅಂದ್ರೆ ಕೇಳಿದೆ ಕರ್ಕೊಬಂದಳ. ಇಷ್ಟೊಂದು ದೊಡ್ಡ ಮರ ಅದ, ಒಂದು ಮಾವಿನಕಾಯಿ ಇಲ್ಲ. ಯಾಕಂದರೆ ಸ್ವಲ್ಪ ಮಾವಿನಕಾಯಿ ಕಿತ್ಕೊಂಡು ಇನ್ನೊಂದು ಸ್ವಲ್ಪ ಮಾವಿನಕಾಯಿನ ಆನ ಬಂದು ಎಲ್ಲನೂ ತಿನ್ಕೊಬಿಟ್ಟು, ಒಂದು ಮಾವಿನಕಾಯಿನೂ ಇಲ್ಲ ಮರದಲ್ಲಿ. ಅವತ್ತೊಂದು ದಿನ ಆನ ಬಂದು ಟೊಮೊಟೊ, ಮೆಣಸಿ, ಮಾವಿನಕಾಯಿ ಎಲ್ಲನೂ ತಿನ್ಕೊಂಡು ಹೊಂಟಾಯ್ತು. ಇದನ್ನು ನಗಾಕ್ಬಿಟ್ಟಿತ್ತು. ಇದು ಹೊಸ್ತಾಕರ ಜ್ಯೋತಿ ಕನ್ನಡ ಬ್ಲಾಗ್, ಆ ಬ್ಲಾಗಲ್ಲಿ ಆನ ಎಲ್ಲ ರೂಟಿ ಮಾಡಿರೋದನ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೆ, ಡಿಲೀಟ್ ಆಗ್ಬಿಡ್ತು. ಈಗ ಹೊಸ್ದಾಗಿ ನೋಡೋರ್ಗೆ ಗೊತ್ತಲ್ಲ, ನೋಡಿರೋರು ಗೊತ್ತಾಗಿರುತ್ತೆ. ಆ ರೀತಿ ಮಾಡಿ ಒಂದು ಮಾವಿನಕಾಯಿನೂ ಇಲ್ಲ. ನನ್ನ ಮಗ ಆಸೆಗೆ ಬಂದ ಮಾವಿನಕಾಯಿ ಕಿಳಕ ಎಲ್ಲ ತಿರೋದು. ಅವತ್ತೇ ಕುಯ್ಕ ತಿನ್ನೋನಿಲ್ವಾ, ಬೇಡ ಅಂದ. ಇದು ಮಾವಿನಕಾಯಿ ಮರದ ಕೆಳಗೆ ನಿಂತೀವಿ, ಒಂದು ಮಾವಿನಕಾಯಿನೂ ಇಲ್ಲ ಹುಡ್ಕೋದ್ರವೆ. ಇದು ಮಾವಿನಕಾಯಿ ಗಿಡ ಬಲ, ಇದು ಮಾವಿನಕಾಯಿ ಗಿಡದು ಬಲ ಮಾಡ್ಕೊಂಡಾರ. ಬೈತಗ ಸಂಧಿ ಕಾಲಕ್ಕ ಅವತ್ತು ಆನೆಗಳು 2 ಆನೆ ಬಂತು ನೋಡಿ. ಆನೆ ಹೆಜ್ಜೆ ಇದು, ಅದಕ್ಕೆ ಎಲ್ಲ ನಿಂತ್ಕೊತೀವಿ. ಇಲ್ಲೊಂದದ ನೋಡಿ, ಆನೆ ತೊಪ್ಪೆ ಇಕ್ಕಿರೋದು, ಆನೆ ಲಜ್ಜಿ. ಇದು ಗಂಟೆ ಸೊಪ್ಪದ ಕಿತ್ಕೊತೀನಿ. ಇಲ್ಲಿ ಗಂಟೆ ಸೊಪ್ಪು ಅಂದರೆ ಫೇವ್ರೇಟ್. ಇಲ್ಲೇ ಅಲ್ಲಿದ್ರೆ ನೋಡ್ಕೊಬೇಕು. ಇವಾಗ ನಾವು ಬದನೆಕಾಯಿ ಹೊಲಕ್ಕೆ ಬಂದು, ಬದನೆ ಹೊಲಕ್ಕೆ ಏನಕ್ಕಂದ್ರೆ ಗಂಟೆ ಸೊಪ್ಪು ನೋಡಿದ್ದೀವಿ ಮೊನ್ನೆ ಬದನೆಕಾಯಿ ಕೊಯ್ಯವತ್ತಿನಲ್ಲಿ. ಅದಕ್ಕೆ ಗಂಟೆ ಸೊಪ್ಪನ್ನ ನೀವು ಹೊಲಕ್ಕೆ ಬಂದರೂ ಭಯ ನಂಗೆ. ಅಂದ್ರೆ ಚಿರ್ತ ಹುಲಿ ಗಿಲಿ ಅಂತ ಭಯ ಅಲ್ವ. ಇವಾಗ ನಮ್ಮಲ್ಲ ನೋಡ್ರಿ ಈ ರೀತಿ ಅದ ಬದನೆ ಹೊಲ, ಎಲ್ಲಾದರೂ ಕುಂತಿದ್ರ ಅಟ್ಯಾಕ್ ಮಾಡಿಬಿಡ್ತಾ ಅಂತ ಭಯ. ನಮ್ಮ ಟಮ್ಮಿನೂ ನಮ್ಮ ಜೊತೆ ಬಂದಿಲ್ಲ ಇವತ್ತು. ನಮ್ಮ ಟಮ್ಮಿ ಬಂದ್ರೆ ಹೊಸ ಧೈರ್ಯಗರ ಇರ್ಬೋದು. ನಮ್ಮದು 2 ನಾಯಿಗಳಿದು, ಒಂದು ಪಮ್ಮಿ ಒಂದು ಟಮ್ಮಿ. ಪಮ್ಮಿನ ಚಿರ್ತ ಎತ್ಕೊಂಡು ತಿನ್ಕೊಬಿಡ್ತು. 1 ತಿಂಗಳಾಯ್ತು ಹತ್ತತ್ರ ತಿನ್ಕೊಂಡು. ನಮ್ಮ ಟಮ್ಮಿ ಮಾತ್ರ ಈಚೆ ಹೋಗಲ್ಲ. ರಾತ್ರಿ ಹೊತ್ತು ಹೊರಗಡೆ ಹೊಂಟಾಗ ನಮ್ಮ ಪಮ್ಮಿ ಅದರಿಂದ ಚಿರ್ತ ಎತ್ಕೊಂಡು ತಿನ್ಕೊತವಳ. ಪಮ್ಮಿ ಅಂತಲೇ ಕರಿತಿದ್ದು, ಒಳ್ಳೆ ಪಮ್ಮಿ ಅವಳು. ಪಮ್ಮಿನೇ ಎತ್ಕೊಂಡು ಹೋಯ್ತು ನೋಡಿ. ಈ ರೀತಿ ಅದ, ಹೋಗೋಕ್ಕೂ ಭಯ ಒಳಗಡೆ. ಬದನೆ ಹೊಲದಲ್ಲಿ ನನ್ನ ಮಗನಿಗೆ ಬೆಚ್ಚಗಾದ ಅಂತ ನನ್ನ ಮಗನ ಇಲ್ಲಿಗೆ ಹೋದ್ರೆ ಹಿಂದೆ ಊಟ ಬರ್ತಾನೆ. ನನ್ನ ಮಗ ಮಾತ್ರ ಅವ ಒಂಥರ ಸೋಂಬೇರಿ, ಏನು ಮಾಡೋದು. ಮೆಟ್ಕೊಬಪ್ಪ, ಎಷ್ಟು ಸೋಂಬೇರಿ ಅಂದ್ರೆ ಏನೂ ಮಾಡ್ಕೊಡಲ್ಲ. ಏಳಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕೈ ಹಾಕಿ ಇರು ಬಂದು. ಇಲ್ಲೊಂದು ಗಂಟೆ ಸೊಪ್ಪದ ನೋಡಿ, ಇಲ್ಲೂ ಸ್ವಲ್ಪ ಗಂಟೆ ಸೊಪ್ಪದ ನೋಡಿ. ಇಷ್ಟು ಗಂಟೆ ಸೊಪ್ಪು ಸಿಕ್ತು. ಒಂದು ಬದನೆಕಾಯಿ ಕಿತ್ಕೊಂಡ ನನ್ನ ಮಗ. ನನಗೆ ಗಂಟೆ ಸೊಪ್ಪು ಅಂತ ಫೇವ್ರೇಟು. ಅನ್ನ ಇಟ್ಟು ಎಲ್ಲನೂ ತಿನ್ಕೊತೀನಿ, ಅದರಲ್ಲೇ ಸಾಂಬಾರಂತೂ ಬೇಡ ನೋಡಿ. ಪರಂಗಿ ಮರದಲ್ಲಿ ಗಂಟೆ ಸೊಪ್ಪು ಊಟ ಅದ ನೋಡಿ. ಇದು ಗಂಟೆ ಸೊಪ್ಪು, ಇದು ಪರಂಗಿ ಮರ. ಇಲ್ಲಿ ಗಂಟೆ ಮೇಲೆ ಊಟದ ಚಿಗುರ್ಲಿ, ಆಮೇಲೆ ಕಿತ್ಕೊಳ್ಳೋದ. ಇವಾಗ ಮನೆಗೆ ಹೋಯ್ತಾವಿ. ಇವಾಗ ಮನೆ ಹತ್ತಿರ ಬಂದು ನಾವು ಹೊಲದಲ್ಲೇ ಇರೋದು, ಹೊಲದಲ್ಲೇ ಮನೆ ಕಟ್ಕೊಂಡು, ಅದಕ್ಕೋಸ್ಕರ ನಾವು ಹೊಲದಲ್ಲೇ ಬಟ್ಟೆ ಒಗ್ದಾಕ್ಬಿಡ್ತೀನಿ. ಇವಾಗ 11 ಕಾಲು 12 ಗಂಟೆಗೆ ಅಡುಗೆ ಮಾಡಬೇಕು. ಬಟ್ಟೆ ಒಗ್ದಾಕ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಯ್ತು ಫ್ರೆಂಡ್ಸ್, ನಾನು ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಸೋಮವಾರದಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರದ್ದು ಕಾಫಿ ಆಯಿತಾ? ನನ್ನದು ಕಾಫಿ ಆಗಿಲ್ಲ. ಇವತ್ತು ಸೋಮವಾರ ಅಲ್ವಾ, ಅದಕ್ಕೋಸ್ಕರ ದೇವ್ರ ಪೂಜೆ ಮಾಡಬೇಕು. ಅಲ್ಲಿ ಗಂಟ ಏನೂ ತಿನ್ನಲ್ಲ. ಇವಾಗ ನನ್ನ ಮಗಳಿಗೆ ಸ್ಕೂಲ್ಗೆ ಹೋಯ್ತಾಳ, ಬಾಕ್ಸ್ ಹಾಕಬೇಕು. ಹಾಕ್ಬಿಟ್ಟು ಇದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಸೈಡ್ಸ್ಗೆ ಚಕ್ಲಿ ಮತ್ತು ಚಿಪ್ಸು ಇಷ್ಟು ತಗೊಯ್ತಾಳ. ಲಂಚು ರೆಡಿ ಆಯಿತು. ನನ್ನ ಮಗ ಇನ್ನೂ ಎದ್ದಿಲ್ಲ,
ನೋಡಿ ಮಲ್ಕನ ಇನ್ನೂ. ಇವಾಗ ನಾನು ಹೊರಗೆ ತೆಗ್ಬಿಟ್ಟು ಮನೆ ಸಿಟ್ಬೇಕು. ಮನೆ ಸಿಟ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಒಂದು 12 ಕಾಲಾಗದ. ಇವಾಗ ತಿಂಡಿ ಮಾಡ್ತಾವೆ. ಇವತ್ತಂತೂ ಫುಲ್ ಕೆಲಸ, ವಾರದ ದಿನ ಸೋಮವಾರಲ್ಲ ಫುಲ್ ಕೆಲಸ. ಇವಾಗ ತಿಂಡಿ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ತಿಂಡಿ ಇನ್ನೊಂದು ಸ್ವಲ್ಪ ಇತ್ತು. ಇವಾಗ ತಿಂಡಿ ಮಾಡೋಣ ಅಂದ್ಕೊಂಡು ತಗೊಂಡೆ. ಸ್ನಾನನೂ ಆಯಿತು, ದೇವ್ರ ಪೂಜೆ ಮಾಡಿ ಇವಾಗ 12 ಕಾಲ ಆದಮೇಲೆ ತಿಂಡಿ ಮಾಡ್ತಾವೆ. ಇವಾಗ ನಾನು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡೀನಿ ಬೆಳಗ್ಗೆಯಿಂದ. ಕಸ ಗುಡಿಸಿ, ಮನೆ ಒರೆಸಿ, ನಮ್ಮ ಗಂಡಿಗೆ ನೀರು ಊದಿ, ಮತ್ತು ಬಟ್ಟೆ ಒಗ್ದು, ಪಾತ್ರೆ ಬೆಳಗಿ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಆಳು ಬಂದರೆ ಇವತ್ತು ಹೊಲಕ್ಕೆ, ಅದಕ್ಕೋಸ್ಕರ ಅಡುಗೆ ಮಾಡ್ತಾವನಿ. ಅಡುಗೆ ಬಂದು ಅನ್ನ, ಬೇಳೆ, ಸಾಂಬಾರು, ತರಕಾರಿ ನೋಡಿ. ಆಲೂಗೆಡ್ಡೆ, ಟೊಮೊಟೊ, ಬೀನ್ಸು, ಕ್ಯಾಪ್ಸಿಕಮ್ ಇಷ್ಟೇ ಇರೋದು ತರಕಾರಿ. ಅದಕ್ಕೆ ಇಷ್ಟೇ ಹಾಕಿ ಸಾಂಬಾರು ಮಾಡ್ತೀನಿ ನೋಡಿ. ಪಾತ್ರೆನೂ ಜೋಡಿಸಿಲ್ಲ ಇವತ್ತು. ನೆನ್ನೆ ನಾನ್ ವೆಜ್ ಮಾಡಿಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಪಾತ್ರೆಗಳನ್ನೆಲ್ಲ ತೊಳೆದು ಬಿಟ್ಟಿದ್ನು. ಅದಕ್ಕೆ ಇಷ್ಟು ಪಾತ್ರೆಗಳವ, ಜೋಡಿಸ್ಬೇಕು. ಜೋಡಿಸಿಲ್ಲ, ಕೆಲಸ ಇದ್ದ. ಮತ್ತು ಸೊಪ್ಪು ಅದ, ಸೊಪ್ಪು ಬಂದು ಕೊಟ್ಟಿದ್ರು. ರಾತ್ರಿಕ್ಕೆ ಉಪ್ಪು ಸಾಂಬಾರು ಮಾಡಬೇಕು. ಇವಾಗ ಪಾತ್ರೆನೆಲ್ಲ ಜೋಡಿಸ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಬಂದಿನಿ. ಇವಾಗ ಅಗ್ರಣಿ ಹಾಕಬೇಕು, ಸಾಂಬಾರು ಅಗ್ರಣಿ ಹಾಕಬೇಕು. ಇವಾಗ ನಾನು ತಲೆ ಬಚ್ಕೊಳ್ಳೋದ ವಿಸಲ್ ಆರಗತ್ತ ಅಂದ್ಕೊಂಡು ನೋಡಿ. ತಲೆನೂ ಬಚ್ಚಾಯಿತು. ಸಿಂಪಲಾಗಿ ತಲೆ ಬಚ್ಚಿನಿ. ಮನೇಲಿ ಇದ್ದಾಗ ಹಿಂಗೆ ಸಿಂಪಲಾಗಿ ತಲೆ ಬಚ್ಕೊಳ್ಳೋದು ನಾನು. ಬನ್ನಿ ಈಗ ನಾವು ಹಳೆ ಮನೆಗೆ ಬಿಡ್ತಾವೆ. ಹಳೆ ಮನೆಯಲ್ಲೇ ಅಡುಗೆ ಮಾಡೋದು. ಹೊಸ ಮನೇಲಿ ಇನ್ನೂ ಗೃಹ ಪ್ರವೇಶ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಹಳೆ ಮನೆಯಲ್ಲೇ ಅಡುಗೆ ಮಾಡೋದು ನೋಡಿ. ಯಾವಾಗಲೇ ಪಾತ್ರೆ ಜೋಡಿಸಿ ಬಂದು ನೋಡಿ. ಇಷ್ಟೇ ಪಾತ್ರೆ ಜೋಡಿಸೋಣ ನೋಡಿ. ಇಲ್ಲಿ ತಟ್ಟೆಗಳು ಮಡಿಕೊಂಡಿನಿ, ಅಲ್ಲಿ ಬೋಸಿ ಮತ್ತು ಗ್ಲಾಸ್ಗಳು, ಮತ್ತು ಈ ಕಡೆ ಅಡುಗೆ ದಿನಸಿ ಸಾಮಾನುಗಳು ಮತ್ತು ಅಡುಗೆನೂ ಆಯಿತು. ಇವಾಗ ಏನಪ್ಪ ಅಂದರೆ ಅಗ್ರಣಿಗೆ ಹಾಕ್ಬಿಡೋದೆ. ಇಷ್ಟೇ ಪಾತ್ರೆ ತೊಗೊಂಡಿರೋದು. ಏನಕ್ಕಂದ್ರೆ ನಾನ್ ವೆಜ್ ಮಾಡಿಬಿಟ್ರೆ ಎಲ್ಲನೂ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆ ಮಾತ್ರ ಮಡಿಕೊಂಡಿರೋದು. ಇನ್ನೆಲ್ಲನೂ ಇನ್ನೊಂದು ಮನೆ ಅದ, ಅಲ್ಲಿ ಮಡಿಬಿಟ್ಟಿನಿ. ಡೈಲಿ ಯೂಸ್ ಅದು ಮಾತ್ರ ಮಡಿಕೊಂಡಿರೋದು ಇಷ್ಟು ಪಾತ್ರೆನ ನೋಡಿ. ನಾನ್ ವೆಜ್ ಮಾಡೋದಂತೂ ಎಷ್ಟು ಅಂತ ಬೆಳಗೋಕ್ಕಾದ್ದು, ಅದಕ್ಕೆ ಜಾಸ್ತಿ ಏನು ಬೆಳಗೋಕ್ಕಾಗಲ್ಲ ಅಂತ ಇಷ್ಟೇ ಮಡಿಕೊಂಡಿರೋದು ನಾನು. ಇದು ಚಿಕ್ಕ ರೂಮು. ಈ ಚಿಕ್ಕ ರೂಮಲ್ಲಿ ನಾನು ಅಡುಗೆ ಮಾಡೋದು. ಇವಾಗ ಸಾಂಬಾರು ರೆಡಿ ಆಗದ. ಬೇಳೆ ಸಾಂಬಾರು, ತರಕಾರಿ ಹಾಕಿ ಸಾಂಬಾರು ಮಾಡಾಯಿತು. ಅನ್ನನೂ ರೆಡಿ ಆಗದ. ಇವಾಗ ಟೈಮ್ ಬಂದು 1:15 ಆಗ್ತದ. ಇವತ್ತು ಲೇಟೇನೆ ಊಟ ಕರಿಬೇಕು ಅವ್ರನ್ನ. ಆಳು ಬಂದಿರಲ್ಲ ಅವ್ರನ್ನ. ಇವಾಗ ಅಗ್ರಣಿಗೆ ಹಾಕ್ಬಿಟ್ಟು ಅಗ್ರಣಿಗೆ ಹಾಕಿದ್ರೆ ಮಧ್ಯಾಹ್ನ ಊಟ ತೆಗೆದು ಊಟ. ನಾನು ಇವಾಗ ಅಡುಗೆ ಮಾಡಿಬಿಟ್ಟು ಬಂದೆ. ಅಡುಗೆ ಮಾಡಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಲೆಂತಿ ಆದ್ರೆ ವಿಡಿಯೋ ಬರಲ್ಲ ನಮ್ಮ ಮನೆಯಲ್ಲಿ. ನಮ್ಮೂರಲ್ಲಿ ಟವರ್ ಸಿಗೋಲ್ಲ ಜಾಸ್ತಿ, ಅದಕ್ಕೋಸ್ಕರ. ಮತ್ತು ಈ ವಿಡಿಯೋ ಹೇಗಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನೋಡೋಕ್ಕೆ ಹೋಗಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.